ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಹೆಚ್ಚಾಗಿ ಬೆಂಗಳೂರು ಈ ಕಡೆಗೆ ಅಕಾರ ಹಕಾರ ವ್ಯತ್ಯಾಸ ಮಾಡಿಬಿಡ್ತಾರೆ. ಅಮಾವಾಸ್ಯೆ ಅನ್ನೋದಕ್ಕೆ ಅಮಾವಾಸ್ಯೆ ಅಂತಾರೆ, ಎಲ್ಲಿ ಹ ಅನ್ಬೇಕು ಅಲ್ಲಿ ಹ ಅಂತಾರೆ, ಎಲ್ಲಿ ಹ ಅನ್ಬೇಕು ಅಲ್ಲಿ ಹ ಅಂತಾರೆ. ಆದರದ ಸ್ವಾಗತ ಅನ್ನಲ್ಲ, ಹಾದರದ ಸ್ವಾಗತ ಅಂದರೆ ಹಾದರ ಅಂದರೆ ಏನು ರೀ? ಈ ಥರ ವ್ಯತ್ಯಾಸ ಇರೋದ್ರಿಂದ ಕರ್ನಾಟಕದಲ್ಲಿ ಎಚ್ ಅನ್ನೋ ಶಬ್ದನ ಕುಲಗೆಡಿಸ್ಬಿಟ್ರು, ಹೆಚ್ ಅಂತ ಮಾಡಿಬಿಟ್ರು, ಟೋಟಲಿ ಕೆಡಿಸ್ಬಿಟ್ರು, ಹೆಚ್ ಅಂತ ಆಗೋಯ್ತು. ನಿಮ್ಗೆ ಈಗ ಗೊತ್ತಾಗಲ್ಲ, ಕರ್ನಾಟಕ ಸ್ಟೇಟ್ ಬಿಟ್ಟು ಹೊರಗಡೆ ಹೋಗಿ ನಗ್ತಾರೆ, ಉಗಿತಾರೆ ಮಕ್ಕಕ್ಕೆ. ಅದು ಹೆಚ್ಚಲ್ಲ, ಹೆಚ್ ಅಂತ. ಇಲ್ಲಿ ಹಕಾರ ಒತ್ತಿ ಹೇಳೋಕ್ಕೆ ಹೋಗ್ಬಿಟ್ಟು ಹೇಳುವಲ್ಲಿ ಹೋ ಅಂತ ಹೇಳಿಬಿಟ್ಟು ಅದನ್ನ ಹೆಚ್ ಅಂತ ಮಾಡಿಬಿಟ್ರು. ಆ ಥರ ಎಜುಕೇಷನ್ ಮಾಫಿಯಾದಲ್ಲಿ ಕೆಡಿಸ್ಬಿಟ್ರು ಮಕ್ಕಳಿಗೆ. ಈಗಿನ ಮಕ್ಳಿಗೆ ಕೇಳ್ರಿ, ಬಜೆಟ್ ಅನ್ನಲ್ಲ, ಬಡ್ಜೆಟ್ ಅಂತಾರೆ. ಡಿ ಸೈಲೆಂಟ್ ಅಲ್ವ ಅಲ್ಲಿ? ಬಜೆಟ್ ಅನ್ನಲ್ಲ, ಬಡ್ಜೆಟು. ಬ್ರಿಡ್ಜ್ ಅನ್ನಲ್ಲ, ಬ್ರಿಡ್ಜು. ಮಾರ್ಗೇಜ್ ಅನ್ನಲ್ಲ, ಮಾರ್ಟ್ಗೇಜು. ಯಪ್ಪ ಏನ್ರಿ ಒಟ್ಟ ಕುಲಿಗೆಡಿಸ್ಬಿಟ್ರು ಇಂಗ್ಲೀಷ್ ಮೀಡಿಯಮ್ ಗುರುಗಳೇ. ಇಂಗ್ಲೀಷ್ನಲ್ಲಿ ಭವಿಷ್ಯನೇ ಇಲ್ಲ, ಅದಕ್ಕೆ ಫ್ಯೂಚರ್. ಏನಾದರೂ ಸ್ಪೆಲ್ಲಿಂಗ್ ನೋಡಿ, FUTURE. ಏನು ಮುಂದೆ ಮಕ್ಕಳಿಗೆ ಅದನ್ನು ಫುಟೂರೆ ಅಂತ ಕಲಿಸ್ತಾರೇನೋ ಗೊತ್ತಿಲ್ಲ. ಇಂಗ್ಲೀಷಿಗೆ ಸ್ಪೆಲ್ಲಿಂಗಲ್ಲೇ ಫ್ಯೂಚರ್ ಇಲ್ಲ, ಇಂಗ್ಲೀಷ್ ಇನ್ನೇನೇನು ಕೆಡಿಸ್ತಾರೋ. ಆ ಥರದ ಕೆಲವೊಂದು ಶಬ್ದಗಳು ಈಗಲೂ ಕೆಲವೊಂದು ಮಕ್ಕಳುಗಳು ಇಂಗ್ಲೀಷ್ ಓದುವಾಗ ಎಲ್ಲೆಲ್ಲೋ ತಪ್ಪು ಮಾಡ್ತಾರೆ. ಪ್ರತಿಯೊಬ್ಬರು ನಮಗೆ ತಿದ್ದಕ್ಕಾಗುತ್ತೆ. ಆದರೆ ಒಂದು ಹೆಚ್ಚನ್ನಕ್ಕೆ ಹೋಗಬೇಡಿ ದಯವಿಟ್ಟು. ಅದು ಅಕಾರ ಗೊತ್ತಿಲ್ಲದವರು ಹೆಚ್ ಅಂತ ಕೆಡಿಸ್ಬಿಟ್ರು. ಅದು ಹೆಚ್ಚಲ್ಲ, ಅದು ಎಚ್. ನೀವು ಕರ್ನಾಟಕ ಸ್ಟೇಟ್ ಬಿಟ್ಟು ಹೊರಗೆ ಹೋದ್ರಿ ಅಂದರೆ ಮಕ್ಕಕ್ಕೆ ಹೋಗಿತಾರೆ, ನಗ್ತಾರೆ, ತಮಾಷೆ ಮಾಡ್ತಾರೆ. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.